ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಲಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದಾರೆ ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಲಾಂಗ್ ಕ್ರಿಯೇಟರ್ಸ್ ಇದ್ದಾರೆ, ಲಾಂಗ್ ವಿಡಿಯೋ ಕ್ರಿಯೇಟರ್ಸ್, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ನಿಮಗೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೇಕಾದ್ರೆ ಇನ್ನು ಮುಂದೆ ಯೂಟ್ಯೂಬ್ನಿಂದ ಶಾರ್ಟ್ಸ್ ವಿಡಿಯೋ ಮಾಡೋರು ಇನ್ನು ಮುಂದೆ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ ನಿಮಗೂ ಕೂಡ ಇನ್ನು ಮುಂದೆ ಯೂಟ್ಯೂಬ್ನಿಂದ ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ. ಅಂದರೆ ಇನ್ನು ಮುಂದೆ ದುಡ್ಡಿನ ಸುರಿಮಳೆನೇ ಅನ್ಬೋದು, ಆ ರೀತಿ ಅನ್ಬೋದು. ಇನ್ನೊಂದು ಜಸ್ಟ್ ಯೂಟ್ಯೂಬ್ನಿಂದ ಎರಡು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಒಂದು ಶಾರ್ಟ್ಸ್ ಮೇಲೆ ಬಂದಿದೆ, ಇನ್ನೊಂದು ಲಾಂಗ್ ವಿಡಿಯೋ ಮೇಲೆ ಬಂದಿದೆ. ಈ ಎರಡು ಕೂಡ ಅಪ್ಡೇಟು ಪ್ರತಿಯೊಬ್ಬರು ತುಂಬ ಖುಷಿ ಪಡುತ್ತೆ. ಅದ್ರ ಜೊತೆ ಖುಷಿ ಪಡೋ ಜೊತೆಗೆ ಯಾರೆಲ್ಲ ನಮ್ಮೊಂದು ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ ಇದ್ದಾರೆ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ದುಃಖ ಪಡೋ ವಿಷಯನ ಅಂತ ಹೇಳ್ಬೋದು. ಅದೇನಪ್ಪ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವೊಂದು ಅಪ್ಡೇಟ್ ಬಂದಿದೆ, ಏನು ಬಂದಿದೆ, ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ನೋಡ್ತೀರಾ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಪ್ ಬಟನ್ ಟಣ್ಣತಿ ಕ್ಲಿಕ್ ಮಾಡಿರ್ತೈತೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಲ್ಲಿ ನೀವು ನೋಡ್ತಾನೆ ಇರ್ತೀರ. ದಿನಕ್ಕೆ ಯೂಟ್ಯೂಬ್ನಿಂದ ಅಪ್ಡೇಟ್ ಬರ್ತದೆ. ಯೂಟ್ಯೂಬ್ ಫೀಚರ್ಸ್ ಚೇಂಜ್ ಆಗ್ತದೆ. ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾನೆ ಇದೆ. ಇನ್ನೊಂದು ಜಸ್ಟ್ ಯೂಟ್ಯೂಬ್ನಿಂದ ಎರಡು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಎರಡು ಅಪ್ಡೇಟಲ್ಲಿ ಈಗ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶಾರ್ಟ್ಸ್ ಮೇಲೆ ಬಂದಿದೆ. ನಮಗೆ ಶಾರ್ಟ್ಸ್ ಮೇಲೆ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ಯಾರೆಲ್ಲ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕ್ರಿಯೇಟ್ ಮಾಡ್ತಾರ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಡೇಟ್ ನಿಮಗೆ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಪಡ್ತಾರೆ ಈ ಒಂದು ಅಪ್ಡೇಟ್ ಕೇಳಿದ್ರೆ ನೀವು ಎಲ್ಲರೂ ಕೂಡ. ಅದೇನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್. ಈಗ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಯಾವ ರೀತಿ ಅರ್ನಿಂಗ್ ಆಗ್ತಿತ್ತು, ಮೊದಲು ಬಂದುಬಿಟ್ಟು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದಾಗ ಅವಾಗ ನಿಮಗೆ ಇಷ್ಟು ಡಾಲರ್ ಅಂತ ಬರ್ತಿತ್ತು. ಅದರ ನಂತರ ಈಗ ಹೊಸ ನ್ಯೂ ಅಪ್ಡೇಟ್ ಬಂತು, ಮಾನಿಟೇಷನ್. ಈಗ ಸಡನ್ನಾಗಿ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರು ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡ್ಕೊಳ್ಬೋದು. ಯಾವ ರೀತಿ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ, ಅಂದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಚಾನಲ್ ಕೂಡ ಮಾನಿಟೇಷನ್ ಆಗುತ್ತೆ. ನೀವು ಕೂಡ ದುಡ್ಡು ಮಾಡ್ಬೋದು. ಆದರೆ ಬಟ್ ಈಗ ಈ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದವ್ರು ಏನು ಮಾಡಿದ್ದಾರೆ, ಹೊಸ ನ್ಯೂ ಅಪ್ಡೇಟ್ ಮಾಡಿದೆ. ಏನಪ್ಪ ಅಪ್ಡೇಟ್ ಅಂದರೆ ಈಗ ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಸ್ಕಿಪ್ ಮಾಡುವಾಗ ಅಲ್ಲಿ ನಿಮ್ಮೊಂದು ಶಾರ್ಟ್ಸ್ ವಿಡಿಯೋ ತೆಲಗಡೆ ಒಂದು ಯಾಡ್ಸ್ ಅನ್ನೋದು ಬರುತ್ತೆ. ಆದ್ರೆ ಬಟ್ ಈಗ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ ಆ ಯಾಡ್ಸ್ ಅನ್ನೋದು ಏನಪ್ಪ ಅಂದ್ರೆ ಅದನ್ನ ನಾವು ಹಿಂಗೆ ಯಾಡ್ಸ್ ಬಂದಿದೆ ಅಂದ್ರೆ ಸ್ಕಿಪ್ ಮಾಡಿ ವಿಡಿಯೋ ನೋಡ್ಬೋದಾಗಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಯಾವುದೇ ರೀತಿ ನಾವು ನೋಡೋಕ್ಕಾಗಲ್ಲ. ಯಾಕಂದರೆ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ ಅಂದರೆ ಅಪ್ಡೇಟ್ ಇದೆ ನೋಡಿ, ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಇದು ಮಾಡಿದ್ದಾರೆ. ಅಂದರೆ ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿ ನೀವು ಯಾಡ್ಸನ್ನು ಸ್ಕಿಪ್ ಮಾಡೋಕ್ಕೆ ಬರಲ್ಲ. ಆ ಯಾಡ್ಸ್ ನೋಡೋವರೆಗೂ ಮಾತ್ರ. ಅಂದರೆ ಯಾಡ್ಸ್ ನೋಡಲಿಲ್ಲ ಅಂದರೆ ಏನುತ್ತೆ, ಆ ಯಾಡ್ಸ್ ನೀವು ನೋಡಲೇಬೇಕು. ಯಾಕಂದ್ರೆ ಲಾಕ್ ಮಾಡಿಬಿಡ್ತಾರೆ, ಸ್ಕ್ರೀನ್ ಲಾಕ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಇದು ಯೂಟ್ಯೂಬ್ದವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಆ ಯಾಡ್ಸನ್ನು ಜಾಸ್ತಿ ನೋಡಿದ್ರೆ ಆ ಶಾರ್ಟ್ಸ್ ವಿಡಿಯೋ ಕ್ರಿಯೇಟರ್ಸ್ಗೆ ಜಾಸ್ತಿ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಹೊಸ ನ್ಯೂ ಅಪ್ಡೇಟ್. ಯಾವ ರೀತಿ ಅನ್ಬೇಕ್ರೆ, ನೀವು ಏನಾದರೂ ಶಾರ್ಟ್ಸ್ ವಿಡಿಯೋ ನೋಡುವಾಗ ಮಧ್ಯದಲ್ಲಿ ಒಂದು ಯಾಡ್ಸ್ ಬಂದರೆ, ಶಾರ್ಟ್ಸ್ ವಿಡಿಯೋ ತೆಳಗಡೆ ಯಾಡ್ಸ್ ಬಂದರೆ ಆ ಯಾಡ್ಸ್ ಏನಂತಾರೆ, ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಬರುತ್ತೆ. ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ ಅಂದರೆ ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕ್ಕೆ ಬರಲ್ಲ. ಆ ಯಾಡ್ಸ್ ನೀವು ಪೂರ್ತಿ ನೋಡೋವರೆಗೂ ಮಾತ್ರ ನೀವು, ಅಂದರೆ ಯಾಡ್ಸ್ ಪೂರ್ತಿ ನೀವು ನೋಡಲೇಬೇಕು. ಅದು ನೋಡಲಿಲ್ಲ ಅಂದರೆ ತೆಳಗಡೆ ಯಾವುದೋ ಶಾರ್ಟ್ಸ್ ಓಪನ್ ಆಗಲ್ಲ. ನೀವೇನಾದರೂ ಬ್ಯಾಕ್ ಬಂದು ಮತ್ತೆ ವಾಪಸ್ ಅದನ್ನ ಯೂಟ್ಯೂಬ್ ಬ್ಯಾಕ್ ಕಳಿಸಿ ಮತ್ತೆ ಯೂಟ್ಯೂಬ್ ಓಪನ್ ಮಾಡಿ ಮತ್ತೆ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅಲ್ಲಿ ನಿಮಗೆ ಮತ್ತೊಂದು ಯಾಡ್ಸ್ ಪ್ಲೇ ಮಾಡೋ ಚಾನ್ಸಸ್ ಕೂಡ ಇದೆ. ಇದೇ ನೋಡಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಇನ್ನು ಮುಂದೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ ಲಾಕ್ ಆಗುತ್ತೆ. ಯಾವ ರೀತಿ ಲಾಕ್ ಅಂದರೆ ಅದಕ್ಕೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದ ತೆಳಗಡೆ ಏನಾದರೂ ವಿಡಿಯೋ ಅಂದರೆ ಯಾಡ್ಸ್ ಬಂದರೆ ಆ ಯಾಡ್ಸ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸ್ಕ್ರೀನ್ ಅನ್ನೋದು ಲಾಕ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನೀವು ಏನು ಇದು ಮಾಡೋಕ್ಕಾಗಲ್ಲ, ಅಂದರೆ ಸ್ವೈಪ್ ಮಾಡೋಕ್ಕಾಗಲ್ಲ. ಆ ಯಾಡ್ಸ್ ಪೂರ್ತಿ ನೋಡೋವರೆಗೂ ಮಾತ್ರ ನೀವು ನೋಡಲೇಬೇಕು. ಆ ನೋಡಲಿಲ್ಲ ಅಂದರೆ ಈ ಮಾತ್ರ ನಿಮ್ಮೊಂದು ಕೆಳಗಡೆ ಇದ್ದಂಥ ಶಾರ್ಟ್ಸ್ ಓಪನ್ ಆಗಲ್ಲ. ಇದೇ ನೋಡಿ ಅಪ್ಡೇಟ್. ಇದರಿಂದ ಏನಾಗುತ್ತೆ, ಜಾಸ್ತಿ ವ್ಯೂಸ್ ಅನ್ನೋಕ್ಕಿಂತ ಮುಂಚೆ ಜಾಸ್ತಿ ದುಡ್ಡು ಬರುತ್ತೆ. ಯಾವ ರೀತಿ, ಈಗ ನಿಮಗೆ 1,000 2,000 ದುಡ್ಡು ಬರ್ತದೆ ಅಂದರೆ $100 $2 ಬರ್ತಾ ಇದ್ದಾರೆ. $200 ಅದೇನಾಗುತ್ತೆ, $300 $400 ಬರೋ ಚಾನ್ಸಸ್ ಇದೆ. ಯಾಕಂದರೆ ಬರುತ್ತೆ, ಅವ್ರು ಹೇಳ್ತಾರೆ ನಿಮಗೋಸ್ಕರ ಮಾಡಿದೀವಿ ಅಪ್ಡೇಟ್ ಅಂತ ಹೇಳ್ತಾರೆ. ಇದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಬಂದಂಥ ಮೊದಲನೇ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ಗೆ ಬಂದಂಥ ಅಪ್ಡೇಟು. ಈ ಒಂದು ಅಪ್ಡೇಟ್ ಈ ಕಡೆ ಖುಷಿನೂ ಪಡೋಕ್ಕಾಗಲ್ಲ, ಈ ಕಡೆ ಬೇಜಾರು ಕೂಡ ಆಗೋಕ್ಕಾಗಲ್ಲ. ಆ ರೀತಿಯೇ ಇದೆ ಇದು ಅಪ್ಡೇಟ್. ಏನಪ್ಪ ಹೇಳ್ಬೇಕಾರೆ ಯೂಟ್ಯೂಬ್ ನಮ್ಮೊಂದು ಲಾಂಗ್ ವಿಡಿಯೋ ಯಾವ ರೀತಿ ಅನ್ಬೇಕಾರೆ, ನಮ್ಮೊಂದು ವಿಡಿಯೋ ಅಂದರೆ ನಮ್ಮೊಂದು ಲಾಂಗ್ ವಿಡಿಯೋ, ಈ ಲಾಂಗ್ ವಿಡಿಯೋ ಮಧ್ಯದಲ್ಲಿ ಒಂದು ಯಾಡ್ಸ್ ಪ್ಲೇ ಆಗುತ್ತೆ. ಯೂಟ್ಯೂಬ್ದವ್ರು ಯಾಡ್ಸ್ ಒಂದು ರನ್ ಮಾಡ್ತಾರೆ. ಯಾಡ್ಸ್ ಅದು ಮೆನ್ರೋಲ್ ಯಾಡ್ಸ್ ಅಂತ ಒಂದು ರನ್ ಮಾಡ್ತಾರೆ. ಮೆನ್ರೋಲ್ ಯಾಡ್ಸ್ ಅಂದರೆ ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ಈಗ ನಮ್ಮೊಂದು ವಿಡಿಯೋದಲ್ಲಿ ಮಧ್ಯದಲ್ಲಿ ಮೆನ್ರೋಲ್ ಯಾಡ್ಸ್ ಇರುತ್ತೆ. ನಮ್ಮ ವಿಡಿಯೋ ನೋಡುವಾಗ ಮಧ್ಯದಲ್ಲಿ ಯಾಡ್ಸ್ ಅನ್ನೋದು ಆಗ್ತಾ ಇರ್ತದೆ. ಅದು ಮೆನ್ರೋಲ್ ಯಾಡ್ಸ್.
ಈ ಮೆಂಡೋರಲ್ ಆ್ಯಡ್ಸ್ ಅನ್ನೋದು ಯಾವ ರೀತಿ ಆಗ್ಬೇಕಾದ್ರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ ಅಲ್ಲಿ ಒಂದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಯೂಟ್ಯೂಬ್ದವರು ಎ ಸಪೋರ್ಟ್ ತಗೋತಾರೆ. ಸಪೋರ್ಟ್ನಿಂದ ಮೂಲಕ ಯೂಟ್ಯೂಬ್ ಎಲ್ಗೋರಿದಮ್ಗೆ ಇದಾಗುತ್ತೆ. ಯಾವ ರೀತಿ ಅಂದರೆ ಬೇಕಾದ್ರೆ ಈಗ ಎಕ್ಸಾಂಪಲ್ಗೆ ನಾನೊಂದು ಯೂಟ್ಯೂಬ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡಿದೆ. ಯೂಟ್ಯೂಬ್ ಅಪ್ಡೇಟ್ಸ್ ಎಷ್ಟು ಬಂದಿದೆ? 4 ಅಪ್ಡೇಟ್ ಬಂದಿದೆ. ಈ 4 ಅಪ್ಡೇಟ್ ಒಂದೇ ವಿಡಿಯೋದಲ್ಲಿ ನಾನು ಹೇಳಿದ್ರೆ ಏನು ಮಾಡ್ತಾರೆ ಯೂಟ್ಯೂಬ್ದವರು, ಆ 4 ಅಪ್ಡೇಟಿಗೆ ಒಂದು ಅಪ್ಡೇಟಿಗೆ ನಾನು ಆ್ಯಕ್ಚುಲಿ ಒಂದು ಅಪ್ಡೇಟ್ ಹೇಳಿದಲ್ಲ, ಆ ಒಂದು ಅಪ್ಡೇಟ್ ಕಂಪ್ಲೀಟ್ ಆದ ತಕ್ಷಣನೇ ಮೂಲಕ ಅಂದರೆ ಸಪೋರ್ಟ್ ಮೂಲಕ ಯೂಟ್ಯೂಬ್ ಎಲ್ಗೋರಿದಮ್ ಏನು ಮಾಡ್ತಾರೆ, ಒಂದು ಅಪ್ಡೇಟ್ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಯಾಡ್ಸ್ ಹಾಕೋದು, ಯಾಡ್ಸ್ ರನ್ ಮಾಡೋದು, ಅಂದರೆ ಯಾಡ್ಸ್ ಆ್ಯಡ್ ಮಾಡೋದು, ಈ ರೀತಿ ಮಾಡ್ತಾರೆ. ಇದು ಯಾವ ರೀತಿ ಅಂದರೆ ಬೇಕಾದ್ರೆ ಒಂದು ಅಪ್ಡೇಟ್ ಕಂಪ್ಲೀಟ್ ಆಗ್ತದೆ ಅಂದರೆ ಎಕ್ಸ್ಪ್ಲೇನ್ ಆಗ್ತದನ್ನ ಮತ್ತೊಂದು ಯಾಡ್ಸ್ ಹಾಕೋದು. ಟೋಟಲ್ ಆಗಿ ನೀವು ಯೂಟ್ಯೂಬಲ್ಲಿ 4 ಅಪ್ಡೇಟ್ ಅಂದರೆ 4 ಅಪ್ಡೇಟ್ ಎಷ್ಟಾಗುತ್ತೆ? 4 ಯಾಡ್ಸ್ ರನ್ ಮಾಡ್ತಾರೆ. ಇದೇ ನೋಡಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಯಾವ ರೀತಿ ಅಂದರೆ ಒಂದು ವಿಡಿಯೋದಲ್ಲಿ 4 ಯಾಡ್ಸ್ ಹಾಕ್ತಾರೆ. ಅಂದರೆ ಈಗ ನೀವು ಎಷ್ಟು ಅಪ್ಡೇಟ್ ಹೇಳ್ತಾರೆ, ನಾನು ಒಂದೇ ವಿಡಿಯೋದಲ್ಲಿ ಒಂದು 5 ಅಪ್ಡೇಟ್ ಹೇಳಿದರೆ 5 ಪ್ರತಿಯೊಂದು ಅಪ್ಡೇಟ್ಗೂ ಒಂದು ಯಾಡ್ಸ್ ಹಾಕ್ತಾರೆ. ಅಂದರೆ ಒಂದು ಅಪ್ಡೇಟ್ ಕಂಪ್ಲೀಟ್ ಆದರೆ ಅಲ್ಲಿ ಮಧ್ಯದಲ್ಲಿ ಒಂದು ಯಾಡ್ಸ್ ಆ್ಯಡ್ ಮಾಡಿಬಿಡ್ತಾರೆ. ಇದೇ ನೋಡಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಆದ್ರೆ ಬಟ್ ಇದರಿಂದ ತುಂಬ ಬೇಜಾರಾಗುತ್ತೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ. ಯಾಕಂದರೆ ಯೂಟ್ಯೂಬ್ನಿಂದ ದುಡ್ಡನ್ನು ಬರುತ್ತೆ. ಅವ್ರು ಯೂಟ್ಯೂಬ್ದವ್ರು ಏನಂತ ಹೇಳ್ತಾರೆ, ನಾವು ಅತಿ ಹೆಚ್ಚು ಅರ್ನಿಂಗ್ ನಿಮಗೆ ಕೊಡ್ತೀವಿ, ನಿಮಗೋಸ್ಕರ ಮಾಡ್ತಾ ಇದೀವಿ. ಶಾರ್ಟ್ಸಲ್ಲಿ ಕೂಡ ಹೇಳ್ತಾರೆ, ಇದ್ರ ಲಾಂಗ್ ವಿಡಿಯೋ ಕೂಡ ಹೇಳ್ತಾರೆ, ಅಂದರೆ ಲಾಂಗ್ ವಿಡಿಯೋ ಕೂಡ ಹೇಳ್ತಾರೆ, ಎರಡು ಕೂಡ ಹೇಳ್ತಾರೆ. ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ಲಾಂಗ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವ್ರಿಗೆ ಹೇಳ್ತಾರೆ ನಾವು ಅತಿ ಹೆಚ್ಚು ದುಡ್ಡು ಕೊಡ್ಬೇಕಂತ ಈ ರೀತಿ ಮಾಡ್ತಾ ಇದ್ವಿ. ಆದ್ರೆ ಬಟ್ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಲಾಂಗ್ ಕ್ರಿಯೇಟರ್ಸ್ ತುಂಬ ಬೇಜಾರಾಗುತ್ತೆ. ಯಾಕಂದರೆ ದುಡ್ಡು ಬರುತ್ತೆ, ದುಡ್ಡು ಅನ್ನೋದೊಂದು ಬರುತ್ತೆ, ಆದ್ರೆ ಬಟ್ಟು ಜಾಸ್ತಿ ಅರ್ನ್ ಆಗುತ್ತೆ, ಆದ್ರೆ ಬಟ್ಟು ವ್ಯೂಸ್ ಅನ್ನೋದು ಬರಲ್ಲ. ಇದರಿಂದ ಏನಾಗುತ್ತೆ, ಜಾಸ್ತಿ ಜನ ವಿಡಿಯೋ ನೋಡಲ್ಲ, ಯಾರೂ ವಿಡಿಯೋ ನೋಡಲ್ಲ. ಯಾಕೆ ನೋಡಲ್ಲ? ಅಲ್ಲಿ ವ್ಯೂ ಜಾಸ್ತಿ ಯಾಡ್ಸ್ ರನ್ ಆದರೆ, ಯಾಡ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಯಾರು ವಿಡಿಯೋ ನೋಡಲ್ಲ, ವಿಡಿಯೋ ನೋಡೋ ಅವಶ್ಯಕತೆನೇ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಜಾಸ್ತಿ ಯಾಡ್ಸ್ ಬರೋದ್ರ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ವಿಡಿಯೋ ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ಏನು ಮಾಡೋದು? ಇದರಿಂದ ಜಾಸ್ತಿ ವ್ಯೂಸ್ ಬರಲ್ಲ, ನಮಗೆ ಜಾಸ್ತಿ ಇದನ್ನಾಗಲ್ಲ. ಯಾಕಂದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಬೇಕು, ವ್ಯೂಸ್ ಜಾಸ್ತಿ ಬೇಕು. ವ್ಯೂಸೇ ಇರಲಿಲ್ಲ ತುಂಬ ಬೇಜಾರಾಗುತ್ತೆ. ಇದು ಯೂಟ್ಯೂಬ್ನಲ್ಲಿ ಇಷ್ಟು ಒಳ್ಳೇದಾಗಿರ್ಬೋದು, ಅಂದರೆ ಅಪ್ಡೇಟ್ ಇದು ಒಳ್ಳೇದಾಗಿ ಕೆಟ್ಟದ ನನಗೆ ಅನಿಸುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಅನಿಸಿದೆ ಚಿಕ್ಕ ಸಿಲ್ಕ್ ಮಿಡಿಕೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಯೂಟ್ಯೂಬ್ದವ್ರು ಮೇನ್ ಇಂಪಾರ್ಟೆಂಟ್ ಈ ರೀತಿ ಮಾಡೋದೇನಂತ, ಆಡಿಯನ್ಸ್ ಅನ್ನೋದು ಏನು ಮಾಡ್ತಾರೆ, ಎಲ್ಲರೂ ಯೂಟ್ಯೂಬ್ ಪ್ರೀಮಿಯಂ ತೊಗೊಂಡ್ಬಿಡ್ತಾರೆ. ಸಬ್ಸ್ಕ್ರಿಪ್ಷನ್ ಅಂದರೆ ಯೂಟ್ಯೂಬ್ ಪ್ರೀಮಿಯಂ ತೊಗೊಂಡ್ಬಿಟ್ರೆ ಯಾವುದೇ ರೀತಿ ಯಾಡ್ಸ್ ಹಾಕೋಕ್ಕಾಗಲ್ಲ. ಅದರದ್ದು ಕೆಲವೊಂದಷ್ಟು ಅಪ್ಡೇಟ್ ಇದೆ, ಯಾಡ್ಸ್ ಯಾವುದೇ ರೀತಿ ರನ್ ಮಾಡೋಕ್ಕಾಗಲ್ಲ. ಅದರಿಂದ ನಮಗೆಲ್ಲ ಹೊಡೆದು ಬರುತ್ತೆ, ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಅರ್ನಿಂಗೇ ಆಗಲ್ಲ, ದುಡ್ಡೇ ಬರಲ್ಲ, ಅಷ್ಟು ಇಷ್ಟು ಬರುತ್ತೆ. ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅವ್ರಿಗೆ ಲಾಭ, ನಮಗೇನೂ ಇಲ್ಲ. ಯೂಟ್ಯೂಬರ್ ಮೇನ್ ಟಾರ್ಗೆಟ್ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಎಲ್ಲ ಆಡಿಯನ್ಸ್ ತೊಗೋಬೇಕಂತ ಹೇಳ್ತಾರೆ. ತೊಗೊಂಡ್ರೆ ನಮಗೆ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಜೀವನ ಯಾವ ರೀತಿ ನಡೆಸೋದು. ಇದು ನೋಡಿ ಯೂಟ್ಯೂಬ್ನಲ್ಲಿ ಬಂದಂಥ 2 ಅಪ್ಡೇಟ್. ಈ 2 ಅಪ್ಡೇಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೆ ಅಂತ ಚಿಕ್ಕದಾಗಿ ಕಮೆಂಟಕ್ಕೆ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿರೋಧನೆ ಈ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ತಂತು, ಮತ್ತು ಲಾಂಗ್ ಕ್ರಿಯೇಟರ್ಸ್ ಇದೆ. ಈಗ ಶಾರ್ಟ್ಸಲ್ಲಿ ಫೋಕಸ್ ಮಾಡ್ಬೇಕು, ಏನು ಲಾಂಗಲ್ಲಿ ಫೋಕಸ್ ಮಾಡ್ಬೇಕು. ಅದನ್ನ ಬಿಟ್ಟು ಈಗ ಆಡಿಯನ್ಸ್ ಏನು ಮಾಡ್ತಾರೆ, ಇವೆರಡೂ ಬಿಟ್ಟು ಬೇರೆ ಪ್ಲಾಟ್ಫಾರ್ಮಲ್ಲಿ ಫೋಕಸ್ ಮಾಡ್ತಾರೆ. ಆ ರೀತಿ ಮಾಡ್ತಾರೆ ಯೂಟ್ಯೂಬ್ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದು ಕೂಡ ಮಾಡ್ತಾ ಇದ್ದಾರೆ ಅವರು. ಮೊದಲು ಇಷ್ಟು ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಬೆಂಕಿತ್ತು. ಮೊದಲು ಅಪ್ಡೇಟ್ ಯಾವ ರೀತಿ ಏನೂ ಇಲ್ಲ, ಆರಾಮ್ ಒಳ್ಳೆ ರೀತಿಯಲ್ಲಿ ಅಪ್ಡೇಟ್. ಅದರ ಒಟ್ಟಿಗೆ ದಿನಕ್ಕೆ ಅಪ್ಡೇಟ್ ಮಾಡ್ತಾ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಪ್ರಾಬ್ಲಮ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ದವರು. ಏನು ಮಾಡೋದಂತ ಇವತ್ತಿನ ಮಸ್ತಿನ ಪ್ರತಿ ಬಗ್ಗೆ ಕೂಡ ಜೇನು ಮತ್ತೆ ಜೊತೆ ನೆಕ್ಸ್ಟ್ ಇಲ್ಲ ಬಾ.